ನಮಸ್ತೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅಂದರೆ ಬೆಳಗ್ಗೆನ ಇಲ್ಲೇ ಇದ್ವಿ, ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಊಟ ಮಾಡ್ಕೊಂಬಂದು ಲೋಡಿಂಗ್ಸ್ ಬಂದಾನ ವಿಚಾರ ಮಾಡ್ತಾಯಿದ್ವಿ. ಲೋಡಿಂಗ್ ಕೇಳಿ ಲಾಸ್ಟಿಗೆ ಇವಾಗ ಲೋಡ್ ಸಿಕ್ತು. ಎಲ್ಲಿ ಲೋಡಪ್ಪ ಅಂದ್ರೆ ತುಮಕೂರು ಹಾಸನ ಅಂತಿದೆ ಅಂತ. ಇಲ್ಲಿಂದ ಒಂದು 50 ಕಿಲೋಮೀಟ್ರ್ ಹೋಗ್ಬೇಕು ನಾಗ್ಪುರಿಂದ ಲೋಡಿಂಗ್ ಮಾಡೋಕೆ. ಬರೀ ಇವಾಗ ಟೈಮ್ ನೋಡಿದ್ರೆ 3 ಗಂಟೆ ಆಯಿತು. ಇವಾಗ ಹೊಂಟಿವಿ ಲೋಡಿಂಗ್ ಮಾಡೋಕೆ. ಬರ್ರಿ, ಇವಾಗ ಮತ್ತೆ ಏನು ಮಾಡೋಕ್ಕೆ ಬರೋಲ್ಲ. ಬೇರೆ ಕಡೆ ಕೇಳಿದ್ವಿ, ಎಲ್ಲಿ ಸಿಗಲಿಲ್ಲ. ಲಾಸ್ಟಿಗೆ ಇದಾಗ ಸಿಕ್ಕೈತೆ, ಇದನ್ನು ತುಂಬ್ಕೊಂಡು ಹೊಂಟೀವಿ. ಏನಂತ ಲೋಡ್ ಅಂತ ಕೇಳಿಲ್ಲ ಇನ್ನೂ ಲೋಡ್ ಏನಪ್ಪ ಅಂತಂದು. ಈಗ ಲೋಡ್ ಮೇಲೆ ಗೊತ್ತಾಗುತ್ತಾ. ಬರ್ರಿ, ಇಲ್ಲೇ ಇದೀವಿ ನಾವು. ಇನ್ನೂ ನಿನ್ನೆ ನೈಟ್ ಇದ್ದಲ್ಲೇ ಇದ್ದೀವಿ. ಇವಾಗ ಇಲ್ಲಿಂದ್ರೆ ಬಿಡೋಣ. ಬಾಂಬೆಯಿಂದ ಎಕ್ಸ್ಪ್ರೆಸ್ ಹೈವೇ ಬರುತ್ತಲ್ಲ, ಇದೇ ಸರ್ಕಲ್. ಲಾಸ್ಟ್ ಒಂದು ವಿಡಿಯೋದ ತೋರಿಸಿದ್ನಲ್ಲ, ಇದೇ ಇಲ್ಲಿಗೆ ಎಂಡ್ ಆಗುತ್ತಾ. ಇಲ್ಲಿಂದ್ರೆ ಡಿವೈಡ್ ಆಗುತ್ತಲ್ಲ, ಆ ಕಡೆ ಈ ಕಡೆ ಎಲ್ಲ ಕಡೆ ಹೋಗೋದು. ಈ ಸರ್ಕಲ್ ಮೇನ್ ದೊಡ್ಡ ಸರ್ಕಲ್ ಇದೆ ಎಕ್ಸ್ಪ್ರೆಸ್. ಈ ಸರ್ಕಲಿಂದ ಸುತ್ತ ಹಾಕೊಂಡು ಯಾರ್ಯಾರು ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲೆಲ್ಲಿ ಹೋಗ್ಬೋದು. ನಾಗ್ಪುರ್ ಸಿಟಿ ಒಳಗೆ, ಈ ಕಡೆ ಜೈಪುರ್, ಈ ಕಡೆ ಅಮರಾವತಿ ಅಂತ ಸುತ್ತ ಕಡೆ ಸರ್ಕಲ್ ಇದೆ. ಇವಾಗ ನಾವು ನಾಗ್ಪುರ್ ಅಂತ ಸ್ಟೇಟ್ ರೋಡಿಗೆ ಹೋಗಿ ಬುಟ್ಟಿಬುರಿ ಮೇನ್ ಬ್ರಿಡ್ಜ್ ಬರ್ತಲ್ಲ, ಆ ಬ್ರಿಡ್ಜಿಂದ ಸೀದಾ ಜೈಪುರ್ ರೋಡಿಗೆ ಹೋಗ್ಬೇಕು ನಾವು. ಇಲ್ಲಿಂದ ನಾಗ್ಪುರ್ ಒಳಗೆ ಹೋಗ್ತಿದ್ದೆ. ನಾಗ್ಪುರಾಗ ಹೊಸ್ದಾಗಿ ಇನ್ನೊಂದು ಯಾವುದೋ ಸ್ಟೇಡಿಯಂ ರೆಡಿ ಮಾಡಾಕತ್ತಾರ. ರೈಟ್ ಸೈಡಿಗೆ ಹೊಸ್ದಾಗಿ ರೆಡಿ ಮಾಡಿದ್ದಾರೆ ಇವಾಗ ರೀಸೆಂಟ್ಲಿ. ಅಂದರೆ ಇದಕ್ಕಿಂತ ಮುಂಚೆಗೆ ಇದ್ದಿದ್ದಲ್ಲ, ಇವಾಗೆಲ್ಲ ಕಟ್ಟಿದ್ದಾರೆ. ಬಟ್ ಇದು ಕ್ರಿಕೆಟ್ ಸ್ಟೇಡಿಯಮ್ಮು ಮತ್ತು ಯಾವ ಸ್ಟೇಡಿಯಮ್ಮು ಗೊತ್ತಾಗ್ತಾಯಿಲ್ಲ. ನೋಡೋಣ ಒಂದು ಟೈಮ್ ಈ ಕಡೆ ಬಂದು ನೆಕ್ಸ್ಟ್ ಟೈಮ್. ಇದು ನಾಗ್ಪುರ್ ಸಿಟಿ ಹೋಗುತ್ತೆ ಲೆಫ್ಟ್ ಸೈಡ್. ಇದು ಜೈಪುರ್ ಹೋಗುತ್ತೆ ರೋಡ್. ಇದೆ ಜೈಪುರಿಗೆ ಹೋಗಿ ರೋಡಿಗೆ ನಾವು ಲೋಡಿಂಗ್ ಮಾಡೋಕೆ ಹೋಗ್ಬೇಕು ಇವಾಗ. ಬರೋಣ ಜೈಪುರ್. ಫ್ರೆಂಡ್ಸ್, ಗಾಡಿಯೆಲ್ಲ ಲೋಡ್ ಮಾಡ್ಕೊಂಬಂದ್ವಿ. ಇವಾಗ ಅಂದರೆ ಸಾಯಂಕಾಲ ಬಂದು ಎಂಟ್ರಿ ಮಾಡಿಸಿದ್ವಿ ಫ್ಯಾಕ್ಟ್ರಿ ಒಳಗೆ. ನೋಡಿ ಎಂಟ್ರಿ ಮಾಡ್ಸೋಣ. ಅವ್ರು ಏನಂದ್ರು ಮೊಬೈಲೆಲ್ಲ ಹಂಗೆ ಇದ್ದು ನಮ್ಮ ಗಾಡಿ ಆಯ್ತು ನೋಡಿದ್ರು. ಮೊಬೈಲ್ ಅಲಾವೆಲ್ಲ ಮೊಬೈಲೆಲ್ಲ ಜಮಾ ಮಾಡಿರಿ ಗಾಡಿ ಒಳಗೆ ಬಿಡ್ತೀವಿ ಅಂತಂದ್ರೆ. ಹಾಗಾಗಿ ಅಷ್ಟು ಮೊಬೈಲ್ ಗೇಟ್ನಾಗ ಇಟ್ಟು ಒಳಗಡೆ ಹೋಗಿದ್ವಿ ಲೋ ಮಾಡ್ಕೊಂಡ್ರಾಗ. ಅಲ್ಲೇ ಊಟ ಕ್ಯಾಂಟೀನ್ ಎಲ್ಲ ಒಳಗಡೆ ಇತ್ತು. ಕ್ಯಾಂಟೀನಾಗ ಊಟ ಮಾಡಿದ್ವಿ ಆರಾಮಾಗಿ. ಲೋಡೆಲ್ಲ ಮಾಡಿದ್ರು, ಲೇಟಾಗಿ ಲೋಡ್ ಮಾಡಿದ್ರು. 2 ಗಂಟೆ ಆಯಿತು ಇವಾಗ ಲೋಡ್ ಮಾಡಿದ್ರು. ಏನಪ್ಪ ಲೋಡ್ ಅಂದ್ರೆ ಅದು ಒಂಥರ ಪೌಡ್ರ್ ಪ್ಯಾಕೆಟ್, ಅದು ಸಿಲ್ವರ್ ಕಲರ್ ಪ್ಯಾಕೆಟ್ ಬರುತ್ತೆ. ಸೊ ಅನ್ಲೋಡ್ ಮಾಡ್ತೀವಲ್ಲ ಅವಾಗೆಲ್ಲ ನಿಮಗೆ ಗೊತ್ತಾಗುತ್ತೆ, ತೋರಿಸ್ತೀನಿ ನೋಡಿ. ಇವಾಗ ಹೊರಗಡೆ ಅವ್ರು ಮಲ್ಕೊಂತೀರಾ ಹೋಗ್ತೀರಾ ಅಂತಂದ್ರೆ ನೋಡಿದ್ರೆ 2 ಗಂಟೆ ಆಯಿತು. ಹೋಗ್ತೀವಲ್ಲ ಅಂತ ಹೇಳಿದ್ವಿ. ಸುಮ್ಮನೆ ಮತ್ತೆ ಬಿಲ್ಲೆಲ್ಲ ಕೊಟ್ಟರೆ ಎಲ್ಲ ಬಿಲ್ ಇಸ್ಕೊಂಬಂದಿವಲ್ಲ. ಈಗ ಫ್ಯಾಕ್ಟ್ರಿ ಬಂದಿವಲ್ಲ, ರೋಡಲ್ಲಿ ಹೆಂಗಿದೆ ರೋಡ್. ಇದು ಫ್ಯಾಕ್ಟ್ರಿ ಬರೋ ರೋಡ್. ಇದು ಒಂದು ಬೈಕ್ನೂ ಪಾಸ್ ಆಗೋಲ್ಲ. ಕರೆಕ್ಟ್ ಒಂದು ಗಾಡಿ ಬರೋಕ್ಕಾದ್ರೆ ಅಲ್ಲಿ ಆಪೋಸಿಟ್ ಎಲ್ಲ ಗಾಡಿ ನಿಂದಿರ್ಬೇಕು. ನಾವು ಸಾಯಂಕಾಲ ಅರ್ಜೆಂಟ್ ಅಂದರೆ ಲೇಟ್ ಆಗಿತ್ತಲ್ಲ, 4 ಗಂಟೆಗೆ ನನಗೆ ಲೋಡಿಂಗ್ ಕನ್ಫರ್ಮ್ ಮಾಡಿದ್ದು. ಅಲ್ಲಿಂದ ಇಲ್ಲಿ ಬರಬೇಕಂದ್ರೆ 80 ಕಿಲೋಮೀಟ್ರ್ ಇತ್ತು. ನನಗೆ ಹೇಳಿದ್ದು 40 ಕಿಲೋಮೀಟ್ರ್ ಅಂತ. ಅವರು 45 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದ್ರೆ. ನಾನು ಗಾಡಿ ಚಲೋ ಮಾಡ್ಕೊಂಡು ಮುಂದೆ ಬಂದಮೇಲೆ ಲೊಕೇಶನ್ ಹಾಕಿದ್ರು ನನಗೆ. ಲೊಕೇಶನ್ ಹಾಕಿದ್ಮೇಲೆ ಕಿಲೋಮೀಟ್ರ್ ಚೆಕ್ ಮಾಡ್ತೀನಿ, 80 ಕಿಲೋಮೀಟ್ರ್ ತೋರಿಸ್ತು. 30 ಕಿಲೋಮೀಟ್ರ್ ಜಾಸ್ತಿನೇ ಇತ್ತು. ಇನ್ನು ಮತ್ತೇನು ಮಾಡೋಕೆ ಬರಲ್ಲ, ಆಗೈತಿ ಬಂದಾಬಿಟ್ಟಿನಿ ಅಂತಂದು. ಏನೂ ಮಾತಾಡೋಕೆ ಬರೋಂಗಿಲ್ಲಲ್ಲ, ಸುಮ್ಮನೆ ಬಂದುಬಿಟ್ಟೆ. ಟನ್ನೇಜನ್ನು ಕಮ್ಮಿ ಇದೆ. ಟನ್ನೇಜ್ ಅಂದ್ರೆ ಒಂದು 15 ಟನ್ ಅಷ್ಟೇ ಐತೆ ಮಾಲ್. ಮೆಟ್ರಿಯಲ್ ಭಾಳ ಇಲ್ಲ. ಜೈಪುರ್ ರೋಡಿಗೆ ನೋಡಿರಲ್ಲ, ಹೋಟೆಲ್ ಪಂಚರ್ ಅಂಗಡಿ 24 ಅವರ್ಸ್ ಚಲೋ ಇದ್ದಂಗೆ ಅದಾವೆ. ಇಲ್ಲೆಲ್ಲ ಹೋಟೆಲ್ ಅಂಗಡಿ ಚಲೋ. ನಾಗ್ಪುರಿಂದ ಜೈಪುರ್ ರೋಡಿಗೆ ಪಂಚರ್ ಅಂಗಡಿ, ಹೋಟೆಲ್ಸ್, ಟೀ ಅಂಗಡಿ ಎಲ್ಲ ಚಲೋಗ. ಫೈನಲಿ ಇವಾಗ ನಾವು ಗಾಡಿ ಬಂದು ಸೈಡ್ ಹಾಕಿದ್ವಿ. ಎಲ್ಲಪ್ಪ ಅಂದರೆ ಇಲ್ಲೇ ಪೆಟ್ರೋಲ್ ಬಂಪ್ನಾಗ ಜಾಗ ಇಲ್ಲ ಒಳಗಡೆ, ಇಲ್ಲೇ ಹೊರಗಡೆ ಐತಿ. ಯಾಕಪ್ಪ ಅಂದ್ರೆ ಗಾಡಿದು ಟೈರ್ ಪಂಚರ್ ಆಗೈತಿ. ನಾಗ್ಪುರ್ ಮುಟ್ಲಿಲ್ಲ. ಅಲ್ಲಿಂದ ಒಂದು 50 ಕಿಲೋಮೀಟ್ರ್ ಬಂದಿವಿ. 50 ಕಿಲೋಮೀಟ್ರ್ ಬರೋಣ ಪಂಚರ್ ಆಗೈತೆ ಅಷ್ಟು ನೋಡಿದೆ. ಹಾಗಾಗಿ ಬೆಳಗ್ಗೆ ಅಂದರೆ ಇವಾಗ ನಾವು ಟೈರ್ ಚೇಂಜ್ ಮಾಡ್ಕೊಂಡು ಪಂಚರ್ ಅಂಗಡಿನ ಎಲ್ಲ ಬಂದ್ ಮಾಡ್ಕೊಂಡಿದ್ದೆ ನೋಡಿ. ಅಲ್ಲಿ ಹಿಂದ್ಗಡೆ ಇದ್ದು ಅವರ ಹಿಂದ್ಗಡೆ ನಾನು ನೋಡಲಿಲ್ಲ. ಇವಾಗ ನೋಡಿದೆ ಟೈರ್ ಪಂಚರ್ ಆಗಿತ್ತು. ಅವ್ರು ಇನ್ನೂ ಹವಾ ಐತಿ, ಮುಂದೆ ಹೋಗ್ಬೋದು. ಸುಮ್ಮನೆ ಯಾಕೆ ಟ್ಯೂಬ್ ಎಲ್ಲ ವೇಸ್ಟ್ ಆಗುತ್ತೆ ಬೇಡ ಅಂತ ಅಂದ್ಕೊಂಡು ಇಲ್ಲೇ ಗಾಡಿ ಸೈಡ್ ಹಾಕಿನಿ. ಇವಾಗ ಬೆಳಗ್ಗೆ ಎದ್ದು ಪಂಚರಲ್ಲಿ ತೆಗೆಸ್ಕೊಂಡು ಹೋಗೋಣಂತ. ಮತ್ತು ಇನ್ನೊಂದು ರೀಸನ್ ಏನಪ್ಪ ಅಂದರೆ ಸ್ಟೆಪ್ನಿ ಹಾಕ್ಕೊಂಡು ಹೋಗ್ಬೋದಿತ್ತು. ಯಾಕಪ್ಪ ಅಂದ್ರೆ ನಮ್ಮ ಆಫೀಸ್ನವರು ಟ್ರಾನ್ಸ್ಪೋರ್ಟ್ದವರು
ಅವ್ರಿಗೆ ಲೋಡ್ ಮಾಡೋಕೆ ಹೋದ ಫೋನ್ ಒಳಗೆ ಇಟ್ಟು ಹೋದ ಅವ್ರಿಗೆ ಏನು ಲೋಡ್ ಆಯ್ತು ಬಿಟ್ಟಿತ್ತು ಏನು ಹೇಳೇ ಇಲ್ಲ ನಾನು. ಅವರು ನನಗೇನು ಕೇಳಿಲ್ಲ. ಮತ್ತು ಜಿ ಸಿ ಕೊಡ್ತಾರೋ ಏನು ಅಡ್ವಾನ್ಸು ಅಮೌಂಟು ಎಲ್ಲ ಕೇಳಬೇಕಲ್ಲ, ಅದಕ್ಕಾಗಿ ಮತ್ತು ನಾನು ಮುಂದೆ ಹೋದ್ಮೇಲೆ ಇಲ್ಲ ಜಿ ಸಿ ಕೊಡ್ತಿದ್ದೆ ಅಡ್ವಾನ್ಸ್ ಏನಾದ್ರು ಹೇಳ್ತಿರ್ತಾರಲ್ಲ, ಹಾಗಾಗಿ ಇಲ್ಲೇ ಸೈಡ್ ಹಾಕೊಂಡು ಬೆಳಗ್ಗೆ ಅವ್ರ ಹತ್ರ ಮಾತಾಡ್ಕೊಂಡು ಹೋಗ್ಬೇಕಂತ ವಿಚಾರ ಮಾಡೀನಿ. ಇವಾಗ ನಾನು ಮಲಗೋದಿಲ್ಲ, ಮಳೆ ಅಲ್ಲಿ ಹಿಂದ್ಗಡೆ ಮಲಗಿದ್ದಾನೆ. ನಾವು ಇದೇ ಸೀಟಲ್ಲಿ ಹಿಂಗೆ ಸ್ಲೀಪ್ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲೈತಲ್ಲ ಹಿಂಗೆ ಆರಾಮಾಗಿ ಹೊತ್ಕೊಂಡು ತೆಲುಗು ಮನೆ ಇಟ್ಕೊಂಡು ಹಿಂಗೆ ಚಾಚ್ಕೊಂಡು ಮಲ್ಕೊಂಡ್ಬಿಡ್ತೀವಿ. ಆದರೆ ಇದೆಲ್ಲ ಸೀಟೆಲ್ಲ ಮಾಡಿಸಿದ್ವಲ್ಲ ಈಸಿಯಾಗಿ ಆರಾಮಾಗಿ ಮಲ್ಕೊಬೋದು. ಇಲ್ಲೇ ಇದೆ ನೋಡಿ, ಅನುಕೂಲ ಭಾರಿ ಇದೆ, ಇಬ್ಬರು ಆರಾಮಾಗಿ ಮಲ್ಕೊಬೋದು ಈ ಕಡೆಗೆ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ. ನಾಳೆ ಏನಾಗುತ್ತೆ ಅಂತ ನೋಡೋಣ ಬೆಳಗ್ಗೆದ್ದು. ದಿ ನೆಕ್ಸ್ಟ್ ಡೇ. ಹಾಯ್ ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಿನ್ನೆ ನೈಟ್ ಮಲಗಿದ್ವಲ್ಲ, ಇಲ್ಲೇ ಇದ್ದೀವಿ. ಇವಾಗ ಟೈರ್ಲ್ಲ ಬಿಚ್ಚಿ ಕೊಟ್ಟು ಬಂದೀನಿ ಪಂಚರ್ ಬಿಚ್ಚಕ್ಕೆ. ಅಂದ್ರೆ ಅದು ಟೈರ್ ಪಂಚರ್ ಆಗಿಲ್ಲ, ಏನಾಗಿದ್ರೆ ವಾಲ್ಪಿನ ಹೋಗೈತಿ. ನಾವು ಪಂಚರ್ ಆಗೈತೆ ಅಂತ ತಿಳ್ಕೊಂಡು ಟೈರ್ಲ್ಲ ಬಿಚ್ಚಿ ಕೊಟ್ಟು ಚೆಕ್ ಮಾಡಿ ವಾಪಸ್ ಈಗ ಫಿಟ್ ಮಾಡ್ತಾ ಇದ್ದಾರೆ. ಫಿಟ್ ಮಾಡಿಸ್ಕೊಂಡು ಇಲ್ಲಿಂದ ಹೋಗ್ಬೇಕು ಮತ್ತು ಮುಂದೆ ಎಲ್ಲರೂ ನಾಷ್ಟ ಮಾಡಬೇಕು. ನಿನ್ನೆ ನೈಟ್ ತರಬೇಕು ಮಲ್ಕೊಂಡಿದ್ವಲ್ಲ, ಇಲ್ಲೇ ಐತೆ ನೋಡು ಗಾಡಿ. ಇವಾಗ ಜಸ್ಟ್ ನಾವು ಟೈರ್ ಹವಾ ಇಡಾಕತ್ತಾನ. ನಾವು ಮೊದಲ ವಾಲ್ಪಿನ್ ಚೆಕ್ ಮಾಡಿದ್ರೆ ಬರಾಬರ್ ಇತ್ತು. ಸುಮ್ಮನೆ ಕಾಲಿಗೆ ಟೈರ್ ಬಿಚ್ಚು ಟೈರ್ ಹಾಕಿತ್ತು. ನಮ್ಮ ಗಾಡಿಗೆ ಕೆಲಸ ಇಲ್ಲಾರ ಕೆಲಸ ಮಾಡೋದಂದ್ರೆ ಇದೆ ನೋಡ್ರಿ. ಇರೋದೊಂದು ಕೆಲಸ, ನಾವು ಮಾಡೋದೊಂದು 2 ಕೆಲಸ ಆಗೈತಿ. ಇವಾಗ ಟೈರೆಲ್ಲ ಹಾಕ್ಕೊಳ್ಬೇಕು, ಹಾಕ್ಕೊಂಡು ಹೋಗೋಣ ಅಂತ. ಕೆಲಸ ಎಲ್ಲ ಮುಗೀತು, ಇವಾಗ ಸೀದಾ ಹೋಗೋಣ. ಗಾಡಿಯೆಲ್ಲ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್. ಇವಾಗ ನಾಗ್ಪುರ್ ಸಿಟಿ ಎಲ್ಲ ದಾಟ್ಕೊಂಡು ಮುಂದೆ ಹೈದ್ರಾಬಾದ್ ರೋಡಿಗೆ ಬಂದೀವಿ. ಇವಾಗ ನಾಷ್ಟ ಮಾಡಬೇಕಂತ. ಇಲ್ಲಿ ಹೋಟೆಲ್ ಐತಿ, ಬರ್ರಿ. ಬಿಸಿಲು ಭಯಂಕರ ಐತಪ್ಪ ಸಿಕ್ಕಾಪಟ್ಟಿ ಇಲ್ಲಿ. ನಾಷ್ಟ ಸಮೋಸದೊಳಗೆ ಸಾಂಬಾರು ಹಾಕಿ ಕೊಡಕತ್ತಾರಪ್ಪ ಇಲ್ಲಿ. ಹೆಂಗಿದೆ? ಚೆನ್ನಾಗಿದೆ ಟೇಸ್ಟ್. ತಿಂತು ಇವಾಗ ನಾಷ್ಟ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಹಾರಾಷ್ಟ್ರ ಬೌಂಡ್ರಿಗೆ ಹೋಗಿ ಡೀಸೆಲ್ ಹಾಕ್ಬೇಕು. ಅದ್ರ ಈಚೆಗೆ ಇಲ್ಲ ಡಾಬಾ ಸಿಕ್ಕಲ್ಲಿ ಗಾಡಿ ಸೈಡ್ ಹಾಕಿ ಆರಾಮ್ ರೆಸ್ಟ್ ಮಾಡಿ ಮತ್ತೆ ಹೋಗ್ಬೇಕು. ಇಲ್ಲಿ ಹೆಂಗಪ್ಪ ಅಂದ್ರೆ ನಾವು ಕರ್ನಾಟಕದಾಗ ಬರ್ಬೇಕಾದ್ರೆ ಫುಲ್ ಟ್ಯಾಂಕ್ ಡೀಸೆಲ್ ಮಾಡ್ಕೊಂಡು ಬಂದಿರ್ತೀವಿ. ಒಳ್ಳೆ ಮತ್ತು ಕರ್ನಾಟಕ ಡೀಸೆಲ್ ಹಾಕ್ಸ್ಕೊಂಡು ಬಂದಿರ್ತೀವಿ. ಈಗ ಒಳ್ಳೆ ರಿಟರ್ನ್ ಕರ್ನಾಟಕ ಮಟ್ಟ ಅಂತ ಗಾಡಿ ಹೋಗಂಗಿಲ್ಲ. ಇವಾಗ ಏನಪ್ಪ ಅಂದ್ರೆ ಇಲ್ಲೇ ಮಹಾರಾಷ್ಟ್ರದಾಗ ಡೀಸೆಲ್ ಹಾಕೊಂಡು ಒಳ್ಳೆ ನಮ್ಮ ಕರ್ನಾಟಕ ಡೀಸೆಲ್ ಹಾಕಿರ್ಬೇಕು. ಹಂಗೈತೆ ಡೀಸೆಲ್ ಹಾಕೊಂಡು ಹೋಗ್ತೀವಿ ಫ್ರೆಂಡ್ಸ್. ಇವಾಗ ಸಾಯಂಕಾಲ ಆಯಿತು, ಟೈಮ್ ನೋಡಿದ್ರೆ 8:30 ಆಯಿತು. ಮಧ್ಯಾಹ್ನ ಬಂದು ಗಾಡಿಯಲ್ಲಿ ಹಿಂದ್ಗಡೆ ಸೈಡ್ ಹಾಕಿದ್ವಿ. ಬಿಸಿಲು ಸಿಕ್ಕಾಪಟ್ಟೆ ಇತ್ತು. ಅಲ್ಲೇ ಊಟ ಮಾಡ್ಕೊಂಡು ಸೈಡ್ ಹಾಕ್ಕೊಂಡು 2 ಅವರ್ ರೆಸ್ಟ್ ಮಾಡಿ ಮತ್ತು ಇವಾಗ ಇಲ್ಲಿ ಬಂದು ಪೆಟ್ರೋಲ್ ಬಂಪಿಗೆ ಬಂದು ಸೈಡ್ ಹಾಕಿವಿ ಡೀಸೆಲ್ ಹಾಕ್ಬೇಕಂತಂದು. ಇವಾಗ ಡೀಸೆಲ್ ಹಾಕೊಂಡು ಇಲ್ಲಿಂದ ಹೊರಡ್ಬೇಕು. ಮಧ್ಯಾಹ್ನಾಗ ವೀಡಿಯೋಸ್ ಯಾಕೆ ಮಾಡಲಿಲ್ಲಪ್ಪ ಅಂದ್ರೆ ಮೊಬೈಲು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಿಟ್ಟಿದ್ದೆ. ಆ ವಿಡಿಯೋ ಎಡಿಟಿಂಗ್ ಆಗ್ತಾ ಇರಲಿಲ್ಲ, ಹಾಗಾಗಿ ಅದ್ರ ಸಂಬಂಧ ನಾನು ವಿಡಿಯೋ ಯಾವುದು ಮಾಡಿಲ್ಲ. ಬನ್ನಿ ಇವಾಗ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಬಿಡೋಣ. ನೈ $15,000. इधर से दिखेगा उधर से नहीं दिखेगा. ಗಾಡಿಯಲ್ಲಿ ತೊಳಿ ಊಟಕ್ಕೆ ಬಂದೀವಿ. ಇವಾಗ ಎಗ್ ರೈಸ್, ಬಾಳೆಗ್ ಎಗ್ ರೈಸ್ ತಿನ್ನೋಣ. ತೋಲೆ ತಿನ್ನ. ಊಟ ಎಲ್ಲ ಮಾಡ್ಕೊಂಡು ಸೀದಾ ಇವಾಗ ಮಹಾರಾಷ್ಟ್ರ ಬೌಂಡ್ರಿ ಬಂದ್ವಿ ಗಾಡಿ ಕಟ ಮಾಡ್ಸಕ. ಅಲ್ಲಿ ನೋಡಿದ್ರೆ ಮಹಾರಾಷ್ಟ್ರದ ಕಾಟ, ಇಲ್ಲಿ ನೋಡಿದ್ರೆ ತೆಲಂಗಾಣದ ಕಾಟ. ಈ ಪುಟ್ರಿಗೆ ರೊಕ್ಕ ಕೊಟ್ಟವ್ರು ರೊಕ್ಕನೇ ಖಾಲಿ ಹಾಕೋ ಅವ್ರಿಗೆ. ಅವ್ರಿಗಿಂತ ಇವರ ಪಾಡಪ್ಪ. ಅವರು ಇನ್ನು ಕಾಟ ಮಾಡಿಸಿ ಮತ್ತೆ ರೊಕ್ಕ ತೊಗೊತಾರೆ $400. ಇವರು ಕಾಟ ಮಾಡಾರ $300 ತೊಗೊತಾರೆ ಇವರು. ಹಾಯ್ ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ.
ನಾವು ನಿನ್ನೆ ನೈಟ್ ಇಲ್ಲೇ ಹೈದ್ರಾಬಾದ್ ಏನೋ 200 ಕಿಲೋಮೀಟರ್ ಇತ್ತು, ರಾತ್ರಿ ಮಲ್ಕೊಂಡಿದ್ವಿ. ಇವಾಗ ಬೆಳಗ್ಗೆ ಎದ್ದು ಹೋಗ್ತಾ ಇದ್ದೀವಿ. ಟೈಮ್ ನೋಡಿದ್ರೆ 7 ಗಂಟೆ ಆಯಿತು. ಇಲ್ಲೇ ಟೋಲ್ ದಾಟನ ಫಾಸ್ಟ್ ಮಾಡ್ಕೊಂಡು ಸೈಡ್ ಹಾಕೊಂಡು ಮಲ್ಕೊಂಡ್ಬಿಟ್ವಿ. ನಿದ್ದೆ ಬರತ್ತಿತ್ತು. ಸೇಫ್ಟಿನೂ ಜಾಗ ಇರಬೇಕು ಅಂತ ಡೀಸೆಲ್ ಪಜಲ್ ಕಳುವಾದ್ರೆ ಎಲ್ಲರ, ಹಂಗಾಗಿ ಇಲ್ಲೇ ಮಲ್ಕೊಂಡಿದ್ವಿ. ಬರೀ ಇವಾಗ ಇಲ್ಲಿಂದ ಹೋಗೋಣ. ಹೈದ್ರಾಬಾದ್ ಏನೋ ಒಂದು 100 ಕಿಲೋಮೀಟ್ರ್ ಐತಿ. ನಾಷ್ಟ ಮಾಡೋಕೆ ಬಂದೀವಿ. ಗಾಡಿ ತರಬೇಕು. ಇಲ್ಲೇ ಟೋಲ್ ಇತ್ತು, ಟೋಲ್ ಪಾಸ್ ಮಾಡಿಕೊಂಡು ಇಡ್ಲಿ ಚಟ್ನಿ ನಾಷ್ಟ ಎಲ್ಲ ಮಾಡ್ಕೊಂಡು ಹೊಂಟಿವಿ. ಇವಾಗ ಸೀದಾ ಬರ್ರಿ ಹೈದ್ರಾಬಾದ್ ಏನೋ ಒಂದು 100 ಕಿಲೋಮೀಟ್ರ್ ಐತಿ. ಹೈದ್ರಾಬಾದ್ ಎಂಟ್ರೆನ್ಸ್ ಬಂದ್ವಿ. ಇವಾಗ ರಿಂಗ್ ರೋಡ್ 6 ಅಂತಾರಲ್ಲ, ಆದ ರೋಡಿಗೆ ಮ್ಯಾಗ ಹತ್ಬೇಕು. ನಾವು ಸ್ಟ್ರೇಟ್ ಹೋದ್ರೆ ಸಿಟಿ ಒಳಗೆ ಹೋಗುತ್ತೆ. ನಾವು ಇಲ್ಲ ಮುಂದೆ ಹೋಗಿ ಬೈಪಾಸ್ ಮ್ಯಾಗ ಹತ್ಬೇಕು. ಟ್ರಾಫಿಕ್ ಭಾಳ ಇಲ್ಲಿ ಇರ್ತೈತಿ ಇಲ್ಲಿ, ಯಾಕಂದ್ರೆ ರೋಡ್ ವರ್ಕ್ ಕೆಲಸ ನಡೆಯಕತ್ತೈತಿ. ಒಳ್ಳೆ ಡಿವೈಡರ್ ಏನು ಮಾಡ್ಯಾರಪ್ಪ ಅಂದ್ರೆ, ಈ ಸಿಂಗಲ್ ರೋಡ್ನಾಗ ಡಿವೈಡರ್ ಕೊಟ್ಬಿಟ್ರ ಅಂದ್ರೆ ಈ ಕಡೆ ಗಾಡಿ ಆ ಕಡೆ ಹೋಗ್ಬೋದು, ಆ ಕಡೆಯಿಂದ ಗಾಡಿ ಈ ಕಡೆ ಬರೋದು. ಹಾಗಾಗಿ ಜಾಮ್ ಜಾಸ್ತಿ ಆಕೈತಿ ರೋಡ್ನಾಗ. ಇಲ್ಲಿಂದ ಒಂದು ಅರ್ಧ ತಾಸು ಬೇಕು ನಾವು ಅಲ್ಲಿಗೆ ಹೋಗಾಕ. ಈಗ ಬೈಪಾಸ್ ರೋಡ್ ಹತ್ಬೇಕಂದ್ರೆ ಇಲ್ಲಿ ಬಂದ್ರೆ ಇಲ್ಲಿ ಇವರು ಬಂದು ಊಟರ್ ಇಲ್ಲೇ ಮಾಡ್ತಾರೆ. ಮತ್ತೇನಾಗುತ್ತಪ್ಪ ಅಂದರೆ ಇಲ್ಲಿ ಸ್ಟಾಪ್ ಆಗ್ಬಿಟ್ರೆ ಮತ್ತೆ ಸ್ಟಾಪ್ ಮಾಡ್ಕೊಂಡು ನಿಂತ್ಬಿಡ್ತಾರೆ ಗಾಡಿ. ಇದ ನೋಡಿ ಫ್ರೆಂಡ್ಸ್, ರಿಂಗ್ ರೋಡ್ ಇದ ಮ್ಯಾಗ ಹತ್ತೋದು. ಈಗ ನಾವು ಸೂಪರ್ ಎಕ್ಸ್ಪ್ರೆಸ್ ರಿಂಗ್ ರೋಡ್. ರೈಟಿಗೆ ಹೋದ್ರೆ ಹುಬ್ಳೀಸ್ ಇದು ಯಾವುದು ಹೈದ್ರಾಬಾದ್ ಸಿಟಿಯಾಗ ಹೋಗುತ್ತೆ. ನಾವೀಗ ಮ್ಯಾಗ ಏರ್ಬೇಕಂದ್ರೆ ಹಿಂಗೆ ಸುತ್ತಾಕಿ ಒಂಥರ ಮಜಾ ಐತಪ್ಪ ರೋಡು. 6 ನಂಬರ್ ಎಕ್ಸಿಟ್, 6 ನಂಬರ್ ಇನ್ ಇದೆ. ಹಿಂಗಾಸಿ ಇಲ್ಲೊಂದು ಟೋಲ್ ಬರುತ್ತೆ. ಟೋಲ್ ಪಾಸ್ ಮಾಡ್ಕೊಂಡು ಸೀದಾ ಮ್ಯಾಗ ಹತ್ಬಿಡೋದು. ಇದು ಟೋಲ್ ಐತೆ ನೋಡಿ. ಟೋಲ್ ಇವಾಗ ಟೋಲ್ ಪಾಸ್ ಮಾಡ್ಕೊಂಡು ಹೊಂಟಿವಿ. ಇವಾಗ ಹೆಂಗೈತೆ ರೋಡ್ ಡಿಫ್ರೆಂಟ್. ಮುಂಬೈ ಇಂಥದ್ರಲ್ಲಿ ಬೋರ್ಡ್ ಐತಲ್ಲ, ಇದು ಸೀದಾ ಮ್ಯಾಗೆ ಇರುತ್ತೆ. ಇವೆಲ್ಲ ಸುತ್ತಾಕಿ ಆ ಕಡೆ ರೋಡಿಗೆ ಹೋಗು. ರಿಂಗ್ ರೋಡ್ ಅನ್ಬೇಕು, ಹೈದ್ರಾಬಾದ್ ರಿಂಗ್ ರೋಡ. ಮಸ್ತ್ ಮಾಡ್ಯಾರ ಈ ರೋಡ್. ಹಿಂಗೈತೆ ನಮ್ಮ ಬೆಂಗಳೂರದೊಂದು ರಿಂಗ್ ರೋಡ್ ಮಾಡ್ಬೇಕಿತ್ತು, ಭಾರಿ ಹಾಕಿತ್ತು. ಗಾಡಿ ತೊಗೊಂಬಂದು ಸೈಡ್ ಹಾಕಿದ್ವಿ. ಇವಾಗ ಮಧ್ಯಾಹ್ನ ಡಾಬಾಕ ಇಲ್ಲೇ ಸ್ನಾನ ಮಾಡ್ಬೇಕಂತ ಪ್ಲ್ಯಾನ್ ಐತಿ. ಇದ್ದಂಗೆ ಐತಿ ರೂಮು ಸಪ್ರೇಟಾಗಿ. ಇಲ್ಲಿ ಜಳಕ ಮಾಡ್ಕೊಂಡು ಊಟ ಮಾಡ್ಕೊಂಡು ಆರಾಮ್ ಸಾಯಂಕಾಲ ಹೋಗೋಣ. ಬಿಸಿಲು ಮಾತ್ರ ಸಿಕ್ಕಾಪಟ್ಟಿ. ಇಂಥ ಬಿಸಿಲಾಗ ಗಾಡಿ ಹೊಡ್ಯಾಕಂತರೂ ನೀರು ಬಂದು ಹೋಗುತ್ತೆ. ಈ ಪಾರ್ಕಿಂಗ್ನಾಗ ಏನಪ್ಪ ಫುಲ್ ಧೂಳು ಹೊಡ್ಯಾಕತ್ತೆ. ಗಟ್ಟಿಲ್ಲಿ ತಳಗೆ ಅಡ್ಡಾಡಿದ್ರೆ ಧೂಳು ಹೊಡಿತೈತಿ. ಊಟ ಮಾಡೋಕ್ಕಿಂತ ಮುಂಚೆಗೆ ಗಾಡಿ ಸ್ವಲ್ಪ ತೊಳೆದು ನಾವು ಸ್ನಾನ ಮಾಡ್ಕೊಂಡು ಊಟ ಮಾಡಬೇಕಂತಂದು ಗಾಡಿ ತೊಳ್ಯಾಕೆ ಬಂದೀವಿ. ಇವಾಗ ಇಲ್ಲಿ ನೀರು ಅಷ್ಟೊಂದು ಕ್ಲೀನ್ ಇಲ್ಲ. ಅದ್ರ ಒಳಗೆ ಕ್ಲೀನ್ ಅದು, ಮ್ಯಾಗ ಮಾತ್ರ ಹೊಲಸು ಬಿದ್ದೈತಿ. ಏನು ಮಾಡೋದು, ಅನಿವಾರ್ಯ. ನೀರು ಬರಕತ್ತಾವ, ಬರಲಿ. ಗಾಡಿ ತೊಳೆಯೋಣ, ಶೋ ತೊಳೆಯೋಣ. ಮೊದ್ಲಿಗೆ ಶೋ ತೊಳೆದಾಗ ಕ್ಲೀನ್ ಆಗೋದು. ನಾವು ಕ್ಲೀನ್ ಇರಬೇಕು, ಗಾಡಿನೂ ಕ್ಲೀನ್ ಇರಬೇಕು, ಅಂದಾಗ ಸಮಾಧಾನ. ಸ್ನಾನ ಎಲ್ಲ ಮಾಡ್ಕೊಂಡು ಬಂದ್ವಿ. ಇವಾಗ ಗಾಡಿನೂ ತೊಳ್ಕೊಂಡ್ವಿ. ಸೀದಾ ಹೋಗಿ ಊಟ ಮಾಡ್ಕೊಂಬರೋಣ. ಟೈಮ್ ನೋಡಿದ ಭಾಳ ಆಯಿತು. ನಾವು ಹಿಂಗೆ ಇತ್ತು. ಟೈಮ್ 4 ಗಂಟೆ ಆಯ್ತು. ಇವಾಗ 4 ಗಂಟೆಗೆ ಊಟ ಮಾಡಕ್ಕೆ ಹೊಂಟಿವಿ. ಸಿಕ್ಕಾಪಟ್ಟಿ ಲೇಟ್ ಆಯ್ತು ಟೈಮು. ನಾವು ಅಲ್ಲಿ ಹಿಂದ್ಗಡೆ ತರಬಿದ್ವಿ. ಬಿಸಿಲು ಭಾಳ ಐತಿ ಅಂತಂದು ಮತ್ತು ಆಮೇಲೆ ಪ್ಲ್ಯಾನ್ ಮಾಡಿದ್ವಿ. ಜಳಕ ಮಾಡಿ ಗಾಡಿ ತೊಗೊಂಡು ಫ್ರೆಶ್ ಆಗೋನು. ಇಲ್ಲಿ ಬಿಸಿಲಿಗೆ ಮನ್ಸಾಗ ಸಮಾಧಾನ ಆಗಂಗಿಲ್ಲ ಅಂತಂದು ಬರೀ ಊಟ ಮಾಡ್ಕೊಂಡು ಬರೋಣ. ಈಗ ಮೊದಲನೇ ಬಂದೀವಿ. ರೈಸ್ ಐತಂತ, ರೊಟ್ಟಿ ಇಲ್ಲ ಅಂತ. ರೊಟ್ಟಿ ಲೇಟ್ ಆಗಿದ್ದು ಖಾಲಿ ಆಗೈತಂತ. ಹಾಗಾಗಿ ನಾ ಅಂತೂ ರೈಸ್ ತಿನ್ನಂಗಿಲ್ಲ. ನಮ್ಮ ಹುಡುಗಿಗೆ ಎಗ್ ರೈಸ್ ಏನು ಇವಾಗ ತೊಗೊಂಬರಕತ್ತಾರ. ಮಜ್ಜಿಗೆ ಬಿಡಬೇಕೈತೆ. ನಮ್ಮ ಮಜ್ಜಿಗೆ ಎಗ್ ರೈಸ್ ಮಾಡ್ಕೊಂಬಂದ ನೋಡಿ. ಎಗ್ ರೈಸ್ ತಿನ್ನಾಗತ್ತಾನ. ರೊಟ್ಟಿ ಇಲ್ಲ ಅಂತ. ರೊಟ್ಟಿ ಇಲ್ಲಕ ನಮ್ಮ ಬರೀ ರೈಸ್ ತಿನ್ನೋದು ಆಗಂಗಿಲ್ಲ. ಅದಕ್ಕೆ ಬಿಟ್ಟಿನ ಈಗ ರೈಸ್ ತಿನ್ನೋದು ಸಂಬಂಧ. ಬರ್ರಿ ಇವಾಗ ಟೈಮ್ ನೋಡಿದ್ರೆ 5 ಗಂಟೆ ಆಯ್ತು. ಹೋಗೋಣ, ಆದಷ್ಟು ಜಲ್ದಿನ ಹೋಗ್ಬೇಕು. ಮಾಡೊಂದು ಆಗೈತಿ, ಮಳೆ ಬರ್ತಾನ ಅಂತ ಅನಿಸುತ್ತೆ.
ಹೈದ್ರಾಬಾದಿಂದ ಬೆಂಗಳೂರಿಗೆ ರೋಡ್ ಮಾತ್ರ 4 ಲೈನ್ ಮಸ್ತ್ ಮಾಡ್ಯಾರ. ಅದೇನಪ್ಪ ಅಂದ್ರೆ 50 ಕಿಲೋಮೀಟ್ರಿಗೆ ಒಂದು ಟೋಲ್ ಚಾರ್ಜ್ ಭಾಳ ಆಗುತ್ತೆ ಈ ರೋಡಿಗೆ. ರೋಡೆಲ್ಲ ಮಸ್ತ್ ನೋಡಿ ಹೋಗ್ತದೆ, ಸುಮ್ಮನೆ ಹೋಗ್ತದೆ ಗಾಡಿ. ಆದ್ರೆ ದಾರಿ ಸಾಗ್ದಂಗೆ ಅನ್ಸಂಗೆ ಇಲ್ಲ, ಎಷ್ಟು ಹೊಡಿತಾ ಇರ್ತೀವಿ ಗಾಡಿ ನೋಡಿದರೆ. ಒಟ್ಟು ಇನ್ನೂ ದೂರನೇ ಐತೆ ಅನಿಸುತ್ತೆ, ಯಾಕಂದ್ರೆ ಲೆವೆಲ್ ಸ್ಟೇಟ್ ಆಗುತ್ತಲ್ಲ. ಸ್ಟೇಟ್ ರೋಡ ಬೇರೆ ಆಗುತ್ತೆ, ಹಿಂಗೆ ಟರ್ನಿಂಗ್ ಇರೋ ರೋಡ ಬೇರೆ ಆಗುತ್ತೆ. ಅದೊಂಥರ ಏನೋ ಒಂಥರ ಸಾಗ್ದಂಗೆ ಅನ್ಸುತ್ತೆ, ಇದು ಅನ್ಸಂಗೆ ಇಲ್ಲ ಅಷ್ಟೇ. ಫ್ರೆಂಡ್ಸ್, ಇವಾಗ ಡಾಬಾಕ್ಕೆ ಬಂದು ಹೋಟೆಲಿಗೆ ಊಟ ಮಾಡೋಕೆ. ಇವಾಗ ಏನಪ್ಪ ಅಂದ್ರೆ ಸಿಕ್ಕಾಪಟ್ಟಿ ಇಲ್ಲಿ ಒಂಥರ ಕುಂತು ಊಟ ಮಾಡ್ತಲ್ಲ, ಇವು ಕಾಟ ಒಂಥರ ಡಿಫ್ರೆಂಟ್ ಆಗದವು, ಹೊಸವು ಒಂಥರ ಚೆನ್ನಾಗಿ ಶಾರ್ಟ್ಕಟ್ ಅಂದ್ರೆ ಅಗಲ ಇಲ್ಲ ಜಾಸ್ತಿ. ಇಂಥವೆಲ್ಲ ಮಲ್ಕೊಳಕ್ಕೆ ಗಾಡಿ ಮಸ್ತ್ ನೋಡಿ, ಇಂಥವೆಲ್ಲ ತೊಗೊಂಡು ಹೋಗ್ಬೇಕು ಗಾಡಿ ಒಳಗೆಲ್ಲ. ಫ್ರೆಂಡ್ಸ್, ದಾಲ್ ನೋಡಿಲ್ಲಿ, ದಾಲು ಇದು ರೊಟ್ಟಿ ನಾಗ್ಪುರದಿಂದ ಹಿಡ್ಕೊಂಡು ಇದನ್ನ ತಿನ್ನಕತ್ತೀವಿ. ಇಲ್ಲಿ ಮಠ ಆದರೂ ಇದನ್ನ ತಿನ್ನೋದು. ನಮ್ಮ ಕರ್ನಾಟಕ ಹೋದ್ಮ್ಯಾಗ ಮತ್ತು ಸ್ಪೆಷಲ್ ಊಟ ಅಂತೂ ಆಯ್ತು. ಇವಾಗ ಇಲ್ಲಿಂದ ಹೊರಡೋಣ. ಇವೆಲ್ಲ ಡಬ್ಬಿ ಗಾಡಿ. ನಮ್ಮ ಡಬ್ಬಿ ಗಾಡಿ ನೋಡಿ ಏಟ್ ಕಾಣುತ್ತೆ ಮಗ್ಲಾಗ, ಸಣ್ಣ ಗಾಡಿ ಕಾಣ್ತೈತಿ. ಇಟ ಬೆಂಚ್ ಗಾಡಿ ಮೊದ್ಲಾಗ ಗಿಡ್ಡಿಗೆ ಐತಿ. ಇವು ನೋಡಿದ್ರೆ ಎಷ್ಟು ದೊಡ್ಡ ಗಾಡಿ ಅದಾವೆ. ನೋಡಿದರೆ ಎಲ್ಲ 10 ವೀಲ್ ಗಾಡಿನ. ಇದು 10 ವೀಲ, ಇವು 10 ವೀಲ. ನೋಡೋಕೆ ಈಟ ಕಾಣುತ್ತೆ, ಒಂಥರ ಮಲ್ಟಿ ಎಕ್ಸಲ್ ಲಜ್ಜರಿ ಬಸ್ ಇದ್ದಂಗೆ. ಬರ್ರಿ ಹೋಗೋಣಂತ. ಗಾಡಿ ತೊಳ್ಕೊಂಬಂದಿದ್ವಲ್ಲ, ಗ್ಲಾಸ್ ಸಿಕ್ಕಾಬಿಟ್ಟು ಹೊಲಸಾಗಿಬಿಟ್ಟವಾಗ. ಅದಕ್ಕೆ ನೀರು ಹೊಡೆದು ಕ್ಲೀನ್ ಮಾಡಾಕತ್ತೀವಿ. ವೈಪರ ನೀರು ಇತ್ತು, ಪೈಪ್ ಕಟ್ಟಾಗೈತಿ, ಹಂಗಾಗಿ ಕೈಲಿ ನೀರು ಬಿಡಾಕತ್ತೀವಿ. ಸ್ವಲ್ಪ ಇಲ್ಲಾಂದ್ರೆ ನಿಚ್ಚಲಾಗತ್ತೆ. ಈಗ ಇದು ಹಚ್ಚಿ ಅದು ಹಚ್ಚಿ ಗ್ಲಾಸಿಗೆ ಸ್ಕ್ರ್ಯಾಚ್ ಹಾಕೋ, ಅದಕ್ಕಾಗಿ ಸುಮ್ಮನೆ ನೀರು ಹೊಡ್ಕೊಂಡು ಊಟ ಮಾಡಿಬಿಟ್ಟವ ನಾನ್ ಸ್ಟಾಪಾಗಿ. ಇವಾಗ ಬಂದು ತರಬಿದ್ದು 3 ಗಂಟೆ ಆಯ್ತು. ಚಹಾ ಕುಡಕ್ಕೆ ತರಬಿದ್ದು ಇಲ್ಲೇ, ಜಸ್ಟ್ ಚಹಾ ಕುಡ್ಕೊಂಡು ಬಿಡೋಣ. ಒಟ್ಟ ರೋಡ್ ಚೆನ್ನಾಗೈತಿ, ಆದ್ರೆ ದಾರಿನ ಸಾಗೋದು. ನಾನು ಗಾಡಿ ಡ್ರೈವಿಂಗ್ ಮಾಡ್ತೀನಿ, ಒಟ್ಟು ಗಾಡಿ ಓಡೋಣ ಒಲ್ದು ಅನ್ಸುತ್ತೆ. ಆ ಥರ ಅಂದರೆ ಏಕ ರೋಡ್ ಆಗುತ್ತಲ್ಲ, XC ರೋಡಿಗೆ ಗಾಡಿ ಓಡುತ್ತಾ, ಬಟ್ ನಮಗೆ ಓಡ್ದಂಗೆ ಅನ್ಸಂಗಿಲ್ಲ. ಫ್ರೆಂಡ್ಸ್, ಇವಾಗ ತುಮಕೂರಿಗೆ ನಾವು ಹಿಂದೂಪುರ ಮ್ಯಾಗ ಹೊಂಟೀವಿ. ಹಿಂದೂಪುರ ಮ್ಯಾಗ ಯಾಕಪ್ಪ ಅಂದ್ರೆ ಇದು ಶಾರ್ಟ್ಕಟ್ ಆಗುತ್ತೆ, ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಅಂತ ಹೇಳ್ಯಾರ, ಹಂಗಾಗಿ ಇಲ್ಲೇ ಹೊಂಟೀವಿ. ಬೆಂಗಳೂರು ಮ್ಯಾಗ ಹೋಗಲ್ಲ. ನೋಡೋದು ಇದು ಹೆಂಗೈತಿ ರೋಡ್ ಅಂತ ನೋಡಿ. ಫ್ರೆಂಡ್ಸ್, ಇಲ್ಲೇ ಪೊಲೀಸರು ಹೆಂಗೆ ಅದಾರಪ್ಪ ಅಂದ್ರೆ ಎಂಟ್ರಿ ಕೇಳಕ್ಕೆ ರೋಡಾಗ ಗಾಡಿ ಅಡ್ಡ ಹಚ್ಚಿ ಎಂಟ್ರಿ ಕೇಳಕತ್ತಾನ ಇವ. ಎಂಟ್ರಿ ಕೊಟ್ಟಾಗ ಬೈಕ್ ತೆಗಿಯಾಕತ್ತಾನ. ವಿಚಿತ್ರಪ್ಪ ಪೊಲೀಸರು ಇವರು. ಈ ಹಿಂದೂಪುರ ಮ್ಯಾಗ ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಈ ರೋಡ್ ಮ್ಯಾಗ ಹೆಂಗಂತ ಗೊತ್ತೇ ಇಲ್ಲ. ಈ ಸತ ಹೋದಾಗ ಗೊತ್ತಾಗತ್ತೆ. ಅಂದ್ರೆ ತುಮಕೂರು ಆನ್ಲೋಡಿಂಗ್ ಐತಲ್ಲ, ಬೆಂಗಳೂರು ಮ್ಯಾಗ ಸ್ವಲ್ಪ 60 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ, ಇದು ಕಮ್ಮಿ ಆಗುತ್ತೆ, ಸ್ವಲ್ಪ ಶಾರ್ಟ್ಕಟ್. ಆದರೆ ಏನಪ್ಪ ಅಂದ್ರೆ ಟೋಲ್ ಇಲ್ಲೇ, ಈ ರೋಡಿಗೆ ಟೋಲ್ ಇಲ್ಲ ಅಂತ ಅಂದರು. ಮತ್ತು ಏನೈತೆ ಗೊತ್ತಿಲ್ಲ, ಹೋದ್ಮ್ಯಾಗ ಗೊತ್ತಾಗತ್ತೆ ಈ ಟ್ರಿಪ್. ನಮಗೇನಪ್ಪ ರೋಡ್ ಚೆನ್ನಾಗಿರಬೇಕು. ಆರಾಗಿ ಇಲ್ಲಿ ರೋಡ್ ಬ್ರೇಕ್ ಹಾಕಿರ್ತಾರಲ್ಲ, ಈ ರೋಡ್ ಬ್ರೇಕಿಗೆ 60 ಕಿಲೋಮೀಟ್ರ್ ಲಾಂಗ್ ಹೋಗೋದಕ್ಕೆ ಎಲ್ಲ ಒಂದಾಗಿಬಿಡ್ತದೆ. ಅಲ್ಲಿ ಟಾಪ್ ಆನ್ ಟಾಪ್ ಹೋಗ್ತೀವಿ, ಇಲ್ಲಿ ಗೇರ್ ತೆಗೆದು ಗೇರ್ ಹಾಕೋದು. ಅಂದಾಗ ಡೀಸೆಲ್ ಪಂಪು, ನಮ್ಮದು ಡೀಸೆಲ್ ರಿಸರ್ವ್ ಬಂದೈತಿ. ಇವಾಗ 110 ಕಿಲೋಮೀಟ್ರ್ ಇತ್ತು ಇಲ್ಲಿದ್ರೆ. ಈ ಏನು ಹೈವೇ ರೋಡಿಂದ ಇದು ತುಮಕೂರು 110 ಕಿಲೋಮೀಟ್ರ್ ಐತಿ. ನೋಡೋಣ ರೋಡ್ ಹೆಂಗೈತಿ ಹೆಂಗಿಲ್ಲ. ಒಂದು ಟ್ರಿಪ್ ಹೋದಾಗ ಗೊತ್ತಾಗುತ್ತೆ ನಮಗೂ, ನೆಕ್ಸ್ಟ್ ಟೈಮ್ ಈ ರೋಡಿಗೆ ಹೋಗ್ಬೇಕು ಹೋಗಬಾರ್ದಂತ. 3 ಕಿಲೋಮೀಟ್ರ್ ರೋಡ್ ಚೆನ್ನಾಗೈತಿ. 3 ಕಿಲೋಮೀಟ್ರ್ ಆಗಿದ್ದ ಮತ್ತು ರೋಡ್ ಈ ಥರ ಡ್ಯಾಮೇಜ್ ಆಗೈತಿ. ಇಲ್ಲಿ ಬ್ರಿಡ್ಜ್ ಮಾಡ್ತಾ ಇದ್ದಾರಲ್ಲ, ಈ ಫ್ಲವರ್ ಬ್ರಿಡ್ಜ್, ಅದಕ್ಕೆ ರೋಡ್ ಸ್ವಲ್ಪ ಸಿಂಗಲ್ ರೋಡ್ ಇದೆ. ಅಲ್ಲೇ ಒಂದು 3 ಕಿಲೋಮೀಟ್ರ್ ಡಬಲ್ ರೋಡ್ ಚೆನ್ನಾಗಿತ್ತು. ಭಾಳ ನೋಡಿದ್ರಿ ಇಲ್ಲಿ ಹಿಂಗಿಂಥ ರೋಡ್ ಐತಿವ. ಅಂದಿದ್ರೆ ನನಗೆ ಸಿಂಗಲ್ ರೋಡ್ ಐತೆ ಅಂತಂದು, ಕಡೆಗೂ ಸಿಂಗಲ್ ರೋಡ್ ಐತೆ. ಇನ್ನು ಮುಂದೆ ಬರ್ಬರ್ತಾ ಹೆಂಗೈತೆ ಗೊತ್ತಿಲ್ಲ, ನೋಡೋಣ ಅಂತ ಬರ್ರಿ. ಹಿಂದೂಪುರಿಗೆ ಬಂದ್ವಿ. ಹಿಂದೂಪುರಾಗ ನಮ್ಮ ಕರ್ನಾಟಕ ಬಸ್ ನಿಂತ ನೋಡ್ರಲ್ಲಿ, ಚಕ್ ಅದು ಒಂದಲ್ಲ 4-5 ಬಸ್ ನಿಂತವು. ಬಸ್ ಸ್ಟ್ಯಾಂಡ್ ಇರ್ಬೋದು ಇದು.
ತುಮಕೂರು 72 ಕಿಲೋಮೀಟರ್ ಐತಿ. ಇದು ನಮ್ಮ ಕರ್ನಾಟಕ ರೋಡ್. ಇದು ತುಮಕೂರು ಜಿಲ್ಲೆಗೆ ಸ್ವಾಗತ. ಬಂದ್ವಿ ಫೈನಲಿಗೆ. ಇವಾಗ ಎಲ್ಲಿ ಬಂದೀವಪ್ಪ ಅಂದ್ರೆ ಇನ್ನೂ ತುಮಕೂರು 50 ಕಿಲೋಮೀಟ್ರ್ ಐತಿ. ಈ ಪೆಟ್ರೋಲ್ ಬಂಪ್ನ ಗಾಡಿ ಬಂದು ಸೈಡ್ ಹಾಕಿವಿ. 5 ಗಂಟೆ ಆಯಿತು ಇವಾಗ ಟೈಮು. ಅಂದ್ರೆ ಯಾಕಪ್ಪ ಅಂದ್ರೆ ಡೀಸೆಲ್ ಒಂದು ಖಾಲಿ ಆಯಿತು. ಡೀಸೆಲ್ ಕರ್ನಾಟಕ ಬೌಂಡ್ರಿ ಮುಟ್ಟ ಹಾಕಿದ್ರು, ಅಲ್ಲಿಗೆ ಮಟ್ಟ ಬಂತು. ಇವಾಗ ಬೆಳಗ್ಗೆ ಡೀಸೆಲ್ ಹಾಕ್ಕೊಂಡು ಹೋಗ್ಬೇಕು. ನಾವು ಒಂದು ತಾಸು ರೆಸ್ಟ್ ಮಾಡಬೇಕು. ಇನ್ನೊಂದು ಏನಪ್ಪ ಅಂದ್ರೆ ನಾವು ಬರಬೇಕಾದ್ರೆ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಬೌಂಡ್ರಿ ಮಟನೂ ರೋಡು ಕಚ್ಚಾ ಕಚ್ಚಾ ಅಂದ್ರೆ ಪೂರ ಕಚ್ಚಾ ಇಲ್ಲ, ರೋಡು ಮ್ಯಾಗ್ ಮಾಡಿದ್ದು ಸ್ವಲ್ಪ ಡ್ಯಾಮೇಜ್ ಆಗೈತಿ. ಮತ್ತು ತೆಲಂಗಾಣ ಬೌಂಡ್ರಿಯಿಂದ ಹಿಡ್ಕೊಂಡು ನೀವು ಪೂರ ರೋಡ್ ಹೈವೇ ರೋಡ್ ಇದೆ ಅಂತಲ್ಲ, 4 ಲೈನು ಎಲ್ಲ ಹೊಸದೈತಿ, ಚಲೋ ಐತಿ. ಆರ ದಾರಿ ಸಾಗುತ್ತಾ, ಬಟ್ ನಮಗೆ ಸಾಗ್ದಂಗೆ ಅನ್ಸಂಗಿಲ್ಲ. ಮತ್ತು ಈ ರೋಡ್ ಹೋಗ್ತಾ ಇದ್ದೀನಲ್ಲ, ಈ ರೋಡ್ ಒಳಗಡೆ ಶಾರ್ಟ್ಕಟ್. ಈ ರೋಡು ಸಿಕ್ಕಾಪಟ್ಟೆ ರೋಡ್ ಬ್ರೇಕ್ ಅದಾವೆ. ನೋಡ್ಬೇಕು ಇನ್ನು ಮುಂದೆ 50 ಕಿಲೋಮೀಟ್ರ್, ಇನ್ನು 50 ಕಿಲೋಮೀಟ್ರ್ ಬಂದೀನಿ, ಇನ್ನು 50 ಕಿಲೋಮೀಟ್ರ್ ಬೆಳಗ್ಗೆ ಹೋಗ್ಬೇಕು ಮಲ್ಕೊಂಡು. ಸೊ ಇವಾಗ ಮಲ್ಗೋಣ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.